ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಒಂದು ಒಕ್ಕದ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಎನ್ನುವಂತಹ ಚಾಪ್ಟರ್ ಅಂತ. ಬಹುರಾಷ್ಟ್ರೀಯ ಕಂಪನಿಗಳು ಮೊದಲ ಬಾರಿಗೆ ಯಾವ ದೇಶದಲ್ಲಿ ಪ್ರಾರಂಭವಾದವು ಅಂತ ಕೇಳ್ತಾ ಇದ್ದಾರೆ. ಬಹುರಾಷ್ಟ್ರೀಯ ಕಂಪನಿ ಅಥವಾ ಬಹುರಾಷ್ಟ್ರೀಯ ನಿಗಮಗಳು. ಓಕೆನಾ? ಸೊ ಬಹುರಾಷ್ಟ್ರೀಯ ಕಂಪನಿಗಳು ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪ್ರಾರಂಭಗೊಳ್ತವೆ. ಈ ಕಂಪನಿಯ ವ್ಯವಹಾರಗಳು ಎಷ್ಟು ಹಳೆಯದು ಅಂತಂದ್ರೆ 1860ರಷ್ಟು ಹಳೆಯದು ಈ ಬಹುರಾಷ್ಟ್ರೀಯ ಕಂಪನಿಯ ವ್ಯವಹಾರಗಳು. ಓಕೆ, 1860ರಲ್ಲಿ ಜನ್ಮ ತಾಳಿದಂಥದ್ದು. ಪ್ರಾರಂಭದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಇವರುಗಳ ತವರಾಗಿತ್ತು. ನಂತರ ಯುರೋಪಿನ ಕೆಲವು ದೇಶಗಳಲ್ಲಿ ಮತ್ತು ಜಪಾನ್ ದೇಶಗಳಲ್ಲಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಉದಯವಾಗ್ತವೆ. ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲೂ ಕೂಡ ಈಗ ಬಹುರಾಷ್ಟ್ರೀಯ ಕಂಪನಿಗಳು ಬೆಳೆದಿವೆ. ಫಾರ್ ಎಕ್ಸಾಂಪಲ್, ದಕ್ಷಿಣ ಕೊರಿಯಾ ದೇಶವು ಬಹಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳನ್ನ ಹೊಂದಿದೆ. ಓಕೆನಾ? ಉದಾಹರಣೆ, ಭಾರತದಲ್ಲೂ ಕೂಡ ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು ಯಾವುವು ಅಂತಂದ್ರೆ, ಭಾರತದ ಬಹುರಾಷ್ಟ್ರೀಯ ಕಂಪನಿ MNC ಯಾವ್ಯಾವುದು? ಟಾಟಾ, ಬಿರ್ಲಾ, ಇನ್ಫೋಸಿಸ್, ವಿಪ್ರೋ ಮುಂತಾದವು. ಓಕೆ, ಸೊ ಇವು ಭಾರತದ ಬಹುರಾಷ್ಟ್ರೀಯ ಕಂಪನಿಗಳು. ಬಹುರಾಷ್ಟ್ರೀಯ ಕಂಪನಿ ಅಂತಂದ್ರೇನು? ಒಂದು ದೇಶದಲ್ಲಿ ಸ್ಥಾಪನೆ ಆಗಿ ಅನೇಕ ದೇಶಗಳಲ್ಲಿ ವ್ಯವಹಾರವನ್ನು ನಡೆಸುವಂತಹ ಕಂಪನಿಗಳು ಬಹುರಾಷ್ಟ್ರೀಯ ಕಂಪನಿ. ಓಕೆ ನಮಗಳೇ, ಥ್ಯಾಂಕ್ ಯು.